ಸೊ ಧರ್ಮಸ್ಥಳ ಪ್ರಕರಣ SIT ತನಿಖೆ ಸರಿಯಾಗಿ ಆಗ್ತಿಲ್ಲ ಅನ್ನೋ ಒಂದಷ್ಟು ಚರ್ಚೆಗಳು ಶುರುವಾಗ್ತದೆ ಸರ್. ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ಒತ್ತಡಗಳು ಮಧ್ಯಂತರ ಅಥವಾ ಯಾವುದೇ ಒಂದು ವರದಿಯನ್ನು ಕೂಡ ಕೊಟ್ಟಿಲ್ಲ. ಷಡ್ಯಂತ್ರ ಮಾಡಿ ಮತ್ತೆ ನಮ್ಮ ಯಾರನ್ನೂ ಕೂಡ ಬಂಧನವನ್ನು ಮಾಡಿ ಆ ಗೋಡೆ ಎತ್ಕೊಂಡಂತ ಚೆನ್ನೈಯನ್ನು ಹೊರತುಪಡಿಸೋದು ಚಿನ್ನೈಯನ್ನು ಹೊರತುಪಡಿಸೋದು ಯಾರನ್ನು ಕೂಡ SIT ರಚನೆ ಮಾಡಿರೋ ಉದ್ದೇಶ ಒಂದು ಕೇಸ್ನಲ್ಲಿ ಸಂಪೂರ್ಣವಾಗಿ ಸಮಯ ಮತ್ತು ದಕ್ಷತೆಯಿಂದ ಆ ಕೇಸನ್ನ ತಾರ್ಕಿಕ ಹಂತಕ್ಕೆ ಅತಿ ಶೀಘ್ರದಲ್ಲಿ ತರೋ ಉದ್ದೇಶ SIT ಇದೆ. SIT ಮಾಡೋ ಅವಶ್ಯಕತೆ ಇದೆ. SITಗಳು ತಮ್ಮ ಅಧಿಕಾರಿಗಳ ವಿವೇಚನೆಗೆ ತಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಏನು ಒಂದು ಪೊಲೀಸಿನ ತನಿಖೆಯ ಒಂದು ಪದ್ಧತಿ ಇದೆ, ಆ ಪದ್ಧತಿ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ. ಯಾರು ಕಂಪ್ಲೇನೆಂಟ್ ಇದ್ದಾರೆ, ಕಂಪ್ಲೇನೆಂಟ್ ಏನೆಲ್ಲ ಹೇಳ್ತಾರೋ ಅದನ್ನು ಮಾಡೋದಕ್ಕೆ ಈ SIT ರಚನೆ ಆಗಿದೆ ಅಂತ ಅನಿಸ್ತಾ ಇದೆ. ಹೀಗಾದ್ರೆ ನ್ಯಾಯ ಸಿಗೋದು. ಕಂಪ್ಲೇಂಟ್ ಅನ್ನ ತಗೋಬೇಕು, ಅದರ ತನಿಖೆ ಮಾಡಬೇಕು, ತೀರ್ಮಾನ ಮಾಡಬೇಕು. ದಿನಕ್ಕೊಂದು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದಾರೆ. ಯಾವಾಗ ಕಂಪ್ಲೇಂಟ್ ಅವ್ರು ಕೊಟ್ಟಿರೋದು ಹುಸಿ ಆಯ್ತು, ಹೊಸ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದಾರೆ. ಮೊದಲು ಯಾವ ಉದ್ದೇಶಕ್ಕಾಗಿ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ ಇತ್ತು SITದು ಅದನ್ನ ಪೂರ್ಣ ಮಾಡಿ ಕೂಡಲೇ ತನಿಖಾ ವರದಿಯನ್ನ ಬಹಿರಂಗ ಮಾಡಬೇಕು. ಒಂದು ಮಾತನ್ನು ಹೇಳ್ತೀನಿ, ಈ SIT ಒಂದು ವಿಶೇಷ ಇದೆ. SIT ರಚನೆ ಸರ್ಕಾರ ಮಾಡಿರ್ಬೋದು, ಹೋಮ್ ಮಿನಿಸ್ಟರ್ ಮಾಡಿರ್ಬೋದು, ಆದ್ರೆ ಇಡೀ ಕರ್ನಾಟಕದ ಜನ ಇದನ್ನ ನೋಡ್ತಾ ಇದ್ದಾರೆ. ಸೊ SIT ಈಸ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ರಾಜ್ಯದ ಜನರಿಗೆ ಉತ್ತರದಾಯತ್ವ ಇದೆ SITದು, ಆ ಜವಾಬ್ದಾರಿ ಇದೆ. ಮತ್ತೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಪ್ರತಿ ಒಂದು ಹಂತದಲ್ಲೂ ಗಮನಿಸ್ತಾ ಇದ್ದಾರೆ. ನೀವು ನಡ್ಕೊಂಡಿರುವಂತ ರೀತಿ, ಯಾರು ಈ ಎಲ್ಲಾ ಹಗರಣದ ಹಿಂದೆ ಇದ್ದಾರೆ, ಯಾವುದು ಬುರುಡೆಯ ವಿಚಾರದಲ್ಲಿ ವಿಫಲವಾಯ್ತು, ಅದ್ರ ಹಿಂದೆ ಯಾರಿದ್ದಾರೆ, ಆ ತಾರ್ಕಿಕ ಅನ್ನೋದು ಕಾನ್ಸ್ಪಿರೇಟರ್ನ ಮುಟ್ಟೇ ಇಲ್ಲ ನೀವು. ಮೊದಲನೇದಾಗಿ ಷಡ್ಯಂತ್ರ ಮಾಡುವಂತ ಮುಖ್ಯ ಜನರನ್ನ ಮುಟ್ಟೇ ಇಲ್ಲ. ಅದಕ್ಕಾಗಿ ಅವ್ರ ಹೇಳಿಕೆಗಳು ಬರ್ತಾ ಇದಾವೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಅವ್ರಿಗೆ ಖಾತ್ರಿ ಆಗಿದೆ ನಮ್ಮನ್ನು ಮುಟ್ಟಲ್ಲ ಅಂತ. ಎರಡನೇದಾಗಿ ಯಾರು ವಿಚಾರಣೆ ಮಾಡಿದ್ದಾರೆ, ತಾಸುಗಟ್ಟಲೆ ವಿಚಾರಣೆ ಮಾಡಿದ್ರು ಕೂಡ ಯಾವುದೇ ನಿರ್ಣಯ ಇವತ್ತಾಗಿಲ್ಲ. ಅವರ ಬಂಧನವೂ ಕೂಡ ಆಗಿಲ್ಲ. ಬಂಧನ ಮಾಡಿ ವಿಚಾರ ಮಾಡೋದು ಬೇರೆ, ಹಂಗೆ ವಿಚಾರ ಮಾಡೋದು ಮಾಡಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಆದ್ರಿಂದ ಬಂಧನವೂ ಇಲ್ಲ, ವಿಚಾರಣೆ ಪೂರ್ತಿ ಇಲ್ಲ, ವರದಿ ಇಲ್ಲ, ಮಧ್ಯಂತರ ವರದಿ ಇಲ್ಲ. ಕಂಪ್ಲೇಂಟ್ ಹೇಳ್ದಂಗೆ ಹೊಸ ಕಂಪ್ಲೇಂಟ್ ತಗೊಳ್ಳೋದು, ಹೊಸ ವಿಚಾರಣೆ ಮಾಡೋದು, ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಎಲ್ಲರಿಗೂ ಕೂಡ ಈಗ ಮನವರಿಕೆ ಆಗಿದೆ. ಕೂಡಲೇ SIT ಇದುವರೆಗೂ ಆಗಿರುವ ತನಿಖೆ ಬಗ್ಗೆ ಒಂದು ವರದಿಯನ್ನು ಕೊಡಬೇಕು. ಮತ್ತು ತಪ್ಪಿತಸ್ಥರನ್ನ ಯಾವುದೇ ಒತ್ತಡ ಇಲ್ಲದೆ, ಈಗ ನಡೀತಿರೋ ರೀತಿ ನೋಡಿದ್ರೆ ಮೇಲಿನಿಂದ ಒತ್ತಡ ಇದೆ ಅಂತ ಅನಿಸ್ತಾ ಇದೆ, ರಾಜಕೀಯ ಒತ್ತಡ ಇದೆ ಅಂತ ಅನಿಸ್ತಾ ಇದೆ. ಆ ರಾಜಕೀಯ ಒತ್ತಡವನ್ನ ಲೆಕ್ಕಿಸಿದನೆ ಸತ್ಯ ಶೋಧನೆಯನ್ನ ನಿಷ್ಪಕ್ಷಪಾತವಾಗಿ, ನ್ಯಾಯಸಮ್ಮತವಾಗಿ ಕೂಡಲೇ ಮಾಡಿ ಶೀಘ್ರ ತನಿಖೆ ವರದಿಯನ್ನು ಮಾಡಬೇಕು. ಷಡ್ಯಂತ್ರ ಪರವಾರ ಮುಟ್ಟೇ ಇಲ್ಲ. ಮುಖ್ಯ ಷಡ್ಯಂತ್ರ ಮಾಡುವಂತ ಹಿನ್ನೆಲೆ ಇರುವಂತ ದೊಡ್ಡ ವ್ಯಕ್ತಿಗಳನ್ನ ಮುಟ್ಟೋದಕ್ಕೆ ಬೇರೆ ಈ SITಗಿಲ್ಲ ಅಂತ ಅನಿಸ್ತಾ ಇದೆ. ಸರ್, ಜಾತಿ ಗಣತಿ ಮುಂದಿನ ವಾರದಿಂದ ಆರಂಭ ಆಗ್ತಿದೆ. ಆದ್ರೆ ಜಾತಿ ಗಣತಿ ಧರ್ಮದ ಕಾಲಂನಲ್ಲಿ ಕ್ರಿಶ್ಚಿಯನ್ ಒಳಗಡೆ ಅನೇಕ ಹಿಂದೂ ಜಾತಿಗಳನ್ನ ಗುರುತಿಸಿದ್ದಾರೆ. ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅನ್ನೋ ನಿಟ್ಟಿನಲ್ಲಿ ಇದು ಹಿಂದೂ ಜಾತಿಗಳನ್ನ ಕ್ರೈಸ್ತ ಧರ್ಮದಲ್ಲಿ ನೋಡೋ ತರ ವ್ಯವಸ್ಥೆ ಮಾಡ್ತಾರೆ. ನೋಡಿ, ಸಂವಿಧಾನದಲ್ಲಿ ಕೇವಲ 6 ಧರ್ಮಗಳಿದ್ದಾವೆ. ಆ 6 ಧರ್ಮ ಬಿಟ್ರೆ ಇನ್ಯಾವುದೂ ಧರ್ಮ ಬರೆಯಕ್ಕಾಗೋದಿಲ್ಲ. ಕರ್ನಾಟಕದಲ್ಲಿ ಒಂದು ಹೊಸ ಪ್ರಾರಂಭ ಮಾಡಿದ್ದಾರೆ, ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ. ಅದೊಂದು ಧರ್ಮದ ರೀತಿಯಲ್ಲಿ ಒಂದು ಕಾಲಂ ಕ್ರಿಯೇಟ್ ಮಾಡಿದ್ದಾರೆ. ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ, ರಾಜಕೀಯ ಪ್ರೇರಿತವಾಗಿದೆ. ನಂಬರ್ 1. ನಂಬರ್ 2, ಕನ್ವರ್ಷನ್ ಈ ಕಡೆನೂ ಆಗಿರ್ತದೆ, ಆ ಕಡೆನೂ ಆಗಿರ್ತದೆ. ಆದ್ರೆ ಕೇವಲ ಕ್ರಿಶ್ಚಿಯನ್ ಕನ್ವರ್ಷನ್ಗೆ ಯಾಕೆ ಇವರು ಒತ್ತು ಕೊಡ್ತಾ ಇದ್ದಾರೆ? ಮತ್ತು ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಕನ್ವರ್ಷನ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ ಅನ್ನೋ
ಕರ್ನಾಟಕ ರಾಜ್ಯದಲ್ಲಿ ಆಂಟಿ ಕನ್ವರ್ಷನ್ ಕಾಯ್ದೆ ಇದೆ. ಯಾಕೆ ಸಮಾನತೆ ಇದ್ರೆ ಯಾಕೆ ಹೋಗ್ತಿದ್ರು ಅಂತ ಪ್ರಶ್ನೆ, ಸಮಾನತೆಯ ಪ್ರಶ್ನೆ ಅಲ್ಲ, ಆಸೆ ಆಮೇಷ ಒಡ್ಡುವಂತ ಬಡತನವನ್ನ ಅವರು ಎಕ್ಸ್ಪ್ಲಾಯ್ಟ್ ಮಾಡುವಂತ ಬಡತನವನ್ನ ಅವರು ಅದನ್ನ ದುರುಪಯೋಗ ಪಡಿಸ್ಕೊಂಡು ಅವರ ಸ್ಥಿತಿಯನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಆಸೆ ಆಮಿಷ ಒಡ್ಡಿ ಮಾಡಿದ್ದಾರೆ. ಮತ್ತೆ ವಿದ್ಯಾವಂತಿಕೆ ಕಡಿಮೆ ಏನಿದೆ ಅದರ ದುರ್ಲಾಭವನ್ನ ಕನ್ವರ್ಷನ್ ಮಾಡ್ತಾ ಇದ್ದಾರೆ. ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕನ್ವರ್ಷನ್ ಆದವರು ಸಾಕಷ್ಟು ಜನ ವಾಪಸ್ ಬಂದಿದ್ದಾರೆ. ಅವ್ರಿಗೇನು ಹೇಳ್ತಾರಂತ ಇವರು, ಸಾಕಷ್ಟು ಜನ ವಾಪಸ್ ಬಂದಿದ್ದಾರೆ ಮನವರಿಕೆ ಆದ್ಮೇಲೆ. ಹೀಗಾಗಿ ಕನ್ವರ್ಷನ್ ಮೇಲೇನೆ ಇವತ್ತು ಹಲವಾರು ಪ್ರಶ್ನೆಗಳಿದೆ. ಕನ್ವರ್ಷನ್ ವಿರುದ್ಧ ಕಾನೂನನ್ನ ನಮ್ಮ ಸರ್ಕಾರ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಇವರು ಹೊಸ ಕಾಲಮನ್ನ ಮಾಡಿ ಯಾರು ಹೇಳಿದ್ರು ಇವ್ರಿಗೆ ಕನ್ವರ್ಷನ್ ಮಾಡ್ಬೇಕು ಅಂತ? ಯಾವ ಕಾನೂನಲ್ಲಿದೆ, ಯಾವ ಸಂವಿಧಾನದಲ್ಲಿದೆ, ಯಾರು ಇದನ್ನ ಕೊಟ್ರು? ಯಾರು 4 ಜನ ಮುಖ್ಯಮಂತ್ರಿಗಳ ಹಿಂದೆ ಮುಂದೆ ಇದ್ದವರು ಸಲಹೆ ಕೊಟ್ರೆ ಅದನ್ನ ಸೇರಿಸುವಂತದ್ದು. ಇದು ಕರ್ನಾಟಕದ ರಾಜ್ಯದ ಜನರ ಮನಸ್ಸಿನಲ್ಲಿ ಧರ್ಮದ ಮಧ್ಯೆ, ಜಾತಿಗಳ ಮಧ್ಯೆ ಒಂದು ರೀತಿಯಲ್ಲಿ ಕ್ಷೋಭೆಯನ್ನು ಉಂಟು ಮಾಡುವಂತ, ಗಲಭೆಯನ್ನು ಉಂಟು ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇದೊಂದು ನೋಡ್ರಿ, ಈಗಾಗಲೇ 350 ಕೋಟಿ ನೀರಿಗೆ ಹಾಕಿದ್ರು. ಆಮೇಲೆ ಇನ್ನೊಂದಕ್ಕೆ ಅದಕ್ಕೂ ಕೂಡ 400 ಕೋಟಿ ಮಾಡಿದ್ರು. ಇದು 400 ಕೋಟಿ ಮಾಡಿದ್ರು. ಏನ್ ಸಿದ್ದರಾಮಯ್ಯ ಅವರು ಸಾರ್ವಜನಿಕ ಹಣ ಅದನ್ನ ನ್ಯಾಯಸಮ್ಮತವಾಗಿ ಆಗ್ಬೇಕು. ಇವತ್ತು ಇಡೀ ಆಡಳಿತ ಯಂತ್ರ ಮುಂದಿನ 3 ತಿಂಗಳು ಇವತ್ತು ಅದ್ರಲ್ಲಿ ತೊಡಗ್ತದೆ. ಎಕ್ಸಾಮಿನೇಷನ್ ಇದೆ, ಶಿಕ್ಷಕರು ತೊಡಗಿಸ್ತಾರೆ. ಮತ್ತು ಈ ಜಾತಿ ಗಣತಿ ಮಾಡುವಂತ ಅಧಿಕಾರ ಕೇಂದ್ರಕ್ಕಿದೆ, ರಾಜ್ಯಕ್ಕಿಲ್ಲ. ಅದಕ್ಕೀಗ ಸೋಶಿಯೋ ಎಕನಾಮಿಕ್ ಅಂತ ಹೆಸರಲ್ಲಿ ಕರೆದಿದ್ದಾರೆ. ಸೋಶಿಯೋ ಎಕನಾಮಿಕ್ ಅಲ್ಲಿ ನಿಮ್ ಜಾತಿ ಹಾಕ್ಬೇಕು, ಜನರ ಪರಿಸ್ಥಿತಿ ಏನಿದೆ ಅನ್ನೋದು ತಿಳ್ಕೋಬೇಕು. ಇದರ ಜೊತೆಯಲ್ಲಿ ಏನ್ ಗಣತಿ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರೆಲ್ಲ ಅರ್ಹ ಫಲಾನುಭವಿಗಳು ಅಂದ್ರೆ ಇವೇನ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಇದಕ್ಕೆ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರ ಆರ್ಥಿಕ ಸ್ಥಿತಿ ಏನಿದೆ ಅನ್ನೋದನ್ನ ನೋಡ್ಕೊಂಡು ಒಂದಷ್ಟು BPL ಕಾರ್ಡ್ ರದ್ದು ಮಾಡೋದು, ಒಂದಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ತೆಲಂಗಾಣ ಮುಖ್ಯಮಂತ್ರಿಗಳು ನಮಗೆ ಸರ್ಕಾರ ದಿವಾಳಿ ಆಗಿದೆ ಅಂತ ಪದೇ ಹೇಳಿದ್ದಾರೆ. ಅದೇ ಪರಿಸ್ಥಿತಿ ರಾಜ್ಯದಲ್ಲಿ ಬರುವಂತ ದಿನಗಳಲ್ಲಿ ಬರ್ತದೆ. ಆ ಭಯ ಇಟ್ಕೊಂಡು ಈಗಾಗಲೇ BPL ಕಾರ್ಡ್ ಅನ್ನು ಕಡಿಮೆ ಮಾಡಿ ಗೃಹಲಕ್ಷ್ಮಿ ಕಡಿಮೆ ಮಾಡಬೇಕು, ಆಮೇಲೆ ಅಕ್ಕಿ ಕೊಡೋದು ಕಮ್ಮಿ ಮಾಡಬೇಕು. ಈ ತರ ಹಲವಾರು ಯೋಜನೆಗಳು ತಲೆಯಲ್ಲಿ ಈಗಾಗಲೇ ಬರ್ತಾ ಇದ್ದಾವೆ. ಅದರ ಒಂದು ಮುಂದುವರೆದ ಭಾಗವಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆಗೂ ಸೋಶಿಯೋ ಎಕನಾಮಿಕ್ ಏನ್ ಸಂಬಂಧ? ಇದು ನಿಮ್ಮ ರಾಜಕೀಯ ಪ್ರೇರಿತವಾಗಿರುವಂತಹ ಒಂದು ಕಾರ್ಯಕ್ರಮ, ಓಟಿಗಾಗಿ ಮಾಡಿರುವಂತಹ ಕಾರ್ಯಕ್ರಮ. ಇದೇನು ರಾಜ್ಯದ ಜನರ ಏಳಿಗೆಗಾಗಿ ಅಲ್ಲ. ಹೀಗಾಗಿ ಎರಡನೇದು ನಾವು ಅರ್ಥ ಮಾಡ್ಕೊಳ್ಳಿ, ಡಿಸೆಂಬರ್ ಅಲ್ಲಿ ವರದಿ ಕೊಡಬೇಕು ಅಂತಾರೆ ಮುಖ್ಯಮಂತ್ರಿಗಳು. ಈ ಕಡೆ DK ಶಿವಕುಮಾರ್ ಗ್ರೂಪ್ನವರು ಡಿಸೆಂಬರ್ ಅಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿ ಆಗ್ತಾರೆ ಅಂತಾರೆ. ಟೈಮಿಂಗ್ ನೋಡ್ಕೊಳ್ಳಿ. ಹೀಗಾಗಿ ಮುಖ್ಯಮಂತ್ರಿಗಳು ಎಲ್ಲೋ ತಮ್ಮ ಕುರ್ಚಿಯನ್ನ ಗಟ್ಟಿಗೊಳಿಸೋ ಸಲುವಾಗಿ ಈ ಜಾತಿ ಗಣತಿಯನ್ನ ಒಂದು ರೀತಿಯಲ್ಲಿ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ ಅಂತ ರಾಜಕೀಯವಾಗಿ ಪರಿಣಿತರು ಮತ್ತು ಕಾಂಗ್ರೆಸ್ಸಿನ ಹಲವಾರು ನಾಯಕರು ಚರ್ಚೆ ಆಗ್ತಾ ಇದೆ. ಅದು ಮೇಲ್ನೋಟಕ್ಕೆ ಸತ್ಯ. ಸರ್, ಈಗ ಲಿಂಗಾಯತ ವಿಚಾರದಲ್ಲೂ ಅಷ್ಟೇ ಪ್ರತ್ಯೇಕ ಧರ್ಮದನ್ನ ಲಿಂಗಾಯತ ಅನ್ನುವಂಥದ್ದು ಮಾಡಿ ಅಲ್ಲಿ ಕೂಡ ಗುರುತಿಸಿಕೊಳ್ಳುವಂತವ್ರಿಗೆ ಅವಕಾಶವನ್ನು ಮಾಡ್ಕೊಡ್ಲಾಗಿದೆ. ಇದನ್ನ ಹೇಗೆ ವೀರಶೈವ ಲಿಂಗಾಯತ ಧರ್ಮ ಅಂತ ಬರ್ಸಿ ಅಂತ ಅಭಿಯಾನ ಮಹಾಸಭೆನೇ ಮಾಡ್ತಾ ಇದೆ. ಮಹಾಸಭೆ ಸಂಪೂರ್ಣವಾಗಿ ಕಾಂಗ್ರೆಸ್ ಮಯ ಆಗಿದೆ. ಮಹಾಸಭೆಗೆ ನಾನು ವಿನಂತಿಯನ್ನು ಮಾಡ್ತೀನಿ, ಕಾನೂನು ಪ್ರಕಾರ, ಸಂವಿಧಾನ ಪ್ರಕಾರ ನಾವು ಚಿಂತನೆಯನ್ನ ಮಾಡಿ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಬಹಳಷ್ಟು ಗೊಂದಲವನ್ನ, ಒಂದ್ ಕಡೆ ಹೊಸ ಧರ್ಮ ಅಂತಾರೆ, ಇನ್ನೊಂದ್ ಕಡೆ ವೀರಶೈವ ಅಂತಾರೆ, ಇನ್ನೊಂದ್ ಕಡೆ ಲಿಂಗಾಯತ್ ಅಂತಾರೆ, ಇನ್ನೊಂದ್ ಕಡೆ ವೀರಶೈವ ಲಿಂಗಾಯತ್ ಅಂತಾರೆ. ಈ ಗೊಂದಲ ನಿವಾರಣೆ ಮಾಡಬೇಕು. ಇಲ್ಲದೆ ಇದ್ರೆ ಜನ ತಮ್ಮ ತೀರ್ಮಾನಗಳನ್ನ ಮಾಡ್ತಾರೆ. ಇದರ ಬಗ್ಗೆ ನಾವು ಕೂಡ ನಮ್ಮ ಎಲ್ಲ ಹಿರಿಯರು, ಪಕ್ಷದ ಹಿರಿಯರು ಎಲ್ಲರೂ ಕೂಡ ಕುಂತು
ಈ ವಿಚಾರದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅದು ನಾಸ್ತಿಕ ಕಾಲಮ್ ಸಿದ್ದರಾಮಯ್ಯಗೋಸ್ಕರ ಮಾಡಿರ್ಬೋದು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಇವತ್ತು. ಪಹಲ್ಗಾಮ್ ಹಿನ್ನೆಲೆಯಲ್ಲಿ ನಡೀತಿರೋ ಮೊದಲ ಮ್ಯಾಚ್. ನನ್ನ ವೈಯಕ್ತಿಕ ಅಭಿಪ್ರಾಯ, ಪಹಲ್ಗಾಮ್ನಲ್ಲಿ ಆಗಿರುವಂತಹ ಹತ್ಯಾಕಾಂಡ, ತದನಂತರ ಆಪರೇಷನ್ ಸಿಂಧೂರು, ಮತ್ತೆ ಪಾಕಿಸ್ತಾನ್ ಭಾರತದ ಬಗ್ಗೆ ಆಡಿರುವ ಮಾತುಗಳು ಎಲ್ಲ ಹಿನ್ನೆಲೆಯಲ್ಲಿ ಈ ಕ್ರಿಕೆಟ್ ಮ್ಯಾಚ್ ಅನ್ನ ಅವಾಯ್ಡ್ ಮಾಡಿದ್ರೆ ಬಹಳ ಉತ್ತಮವಾಗಿತ್ತು. ಕ್ರೀಡೆ ಇರಬೇಕು ನಿಜ, ಆದ್ರೆ ದೇಶ ಬಹಳ ಮುಖ್ಯ, ದೇಶದ ಜನರ ಭಾವನೆ ಮುಖ್ಯ. BCCI ದೇಶದ ಜನರ ಭಾವನೆಗೆ ತಕ್ಕಾಗೆ ನಿರ್ಣಯವನ್ನ ತೆಗೆದುಕೊಂಡಿಲ್ಲ ಅಂತ ನನ್ನ ಒಂದು ನಿಲುವು. ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಇದೇ ಮುಖ್ಯಮಂತ್ರಿಗಳು ದೊಡ್ಡ ಪ್ರಮಾಣದ ಪರಿಹಾರವನ್ನ ಕೊಟ್ಟಿದ್ದಾರೆ. ಇದು ಅಮಾಯಕರು, ಏನು ಸಂಬಂಧಿಸಿದವರು, ಕಾನೂನು ಆ ನಿಯಮಗಳನ್ನ ಮೀರಿ ಅವನು ಬಂದು ಹೊಡೆದಿರೋದು, ಎಲ್ಲ ಯುವಕರು ಅವರ ಕಷ್ಟದಲ್ಲಿದ್ದಾರೆ. ಅದೆಲ್ಲ ನೋಡಿಕೊಂಡು ಹೆಚ್ಚು ಪರಿಹಾರವನ್ನ, ದಾಖಲೆ ಪ್ರಮಾಣವಾದ ಪರಿಹಾರವನ್ನ ಮುಖ್ಯಮಂತ್ರಿಗಳು ಕೊಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.